ರಥದ ಸುದ್ದಿಗೆ ಮತ್ತೆ ಸ್ವಾಗತ. ಒಟ್ಟಾರೆ ರಾಜಕೀಯ ಮೇಲಾಟಗಳು ಭರ್ಜರಿಯಾಗಿ ಸಾಗ್ತಾ ಇವೆ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಿದ್ದಂತೆ ರಾಜಕೀಯ ನಾಯಕರ ಕೆಸರಚಾಟ ಕೂಡ ಜೋರಾಗ್ತಾ ಇದೆ. ಈಗ ಅಬಕಾರಿ ಸಚಿವ ರೇಣುಕಾಚಾರ್ಯರ ಸರದಿ. ಅವರು ಬಿಜೆಪಿಗೆ ಗುಡ್ ಬೈ ಹೇಳಿ ಕೆಜೆಪಿಗೆ ಸೇರೋದು ಖಚಿತವೇನೋ ಆಗಿದೆ. ಇದರ ಜೊತೆಗೆ ಬಿಜೆಪಿ ಮುಖಂಡರ ವಿರುದ್ಧ ಈ ಸಂದರ್ಭದಲ್ಲಿ ಹರಿಹಾಯ್ದಿದ್ದಾರೆ. ಅನಂತಕುಮಾರ್, ಸಂತೋಷ್, ಪ್ರಹ್ಲಾದ್ ಜೋಶಿ, ಸದಾನಂದ ಗೌಡ್ರು ಎಷ್ಟು ಭ್ರಷ್ಟರು ಅನ್ನೋದು ನನಗೆ ಗೊತ್ತು. ಆ ವಿಷಯವನ್ನ ದಾಖಲೆ ಸಮೇತ ಎಲ್ಲರ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ. ಇನ್ನು ಮುಂದಿನ ದಿನಗಳಲ್ಲಿ ಅದರ ದಾಖಲೆ ಬಿಡುಗಡೆ ಮಾಡ್ತೀನಿ. ಜೊತೆಗೆ ಸದಾನಂದ ಗೌಡ್ರು ಹಣಕ್ಕೋಸ್ಕರ ನನ್ನ ಮುಂದೆ ಕಣ್ಣೀರು ಹಾಕಿದ್ರು, ನಾನೇ ಅವರಿಗೆ ದುಡ್ಡನ್ನ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಕೂಡ ಅಧಿಕೃತ ದಾಖಲೆಗಳನ್ನ ಇಷ್ಟರಲ್ಲೇ ಬಿಡುಗಡೆ ಮಾಡ್ತೀನಿ. ರಾಜಕೀಯ ಕುತಂತ್ರ ಷಡ್ಯಂತ್ರದಿಂದ ಬೇಸೆತ್ತು ನಾನು ಬಿಜೆಪಿ ಬಿಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್, ಈಗಾಗಲೇ ಕೆಸರಚಾಟಗಳೇನೋ ಆರಂಭ ಆಗಿದೆ. ರೇಣುಕಾಚಾರ್ಯ ಬಿಜೆಪಿಗೆ ಗುಡ್ ಬೈ ಹೇಳೋದು ಖಚಿತವಾಗಿದೆ, ಜೊತೆಗೆ ಬಾಂಬ್ ಸಿಡಿಸೋ ಪ್ರಯತ್ನ ಮಾಡಿದ್ದಾರೆ. ಇದರ ಹಿಂದಿನ ಕಾರ್ಯತಂತ್ರ ಏನು? ಖಂಡಿತವಾಗ್ಲೂ ಒಂದು ರೀತಿಯಲ್ಲಿ ರೇಣುಕಾಚಾರ್ಯ ಕೂಡ ಹಲವಾರು ದಿನಗಳಿಂದ ಸುದ್ದಿಯಲ್ಲಿ ಇರಲಿಲ್ಲ. ಇತ್ತೀಚೆಗೆ ಅವರ ಮಾತುಗಳು ಏನ್ ಕೇಳಿ ಬರ್ತಾ ಇದೆ ಅಂತಂದ್ರೆ, ಈಗಾಗಲೇ ಯಡಿಯೂರಪ್ಪನವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ರೇಣುಕಾಚಾರ್ಯ ಅವರು ಈ ಸಂದರ್ಭದಲ್ಲಿ ಕೆಜೆಪಿ ಸೇರ್ತಾರೆ ಅನ್ನುವಂಥದ್ದು. ಈ ಹಿಂದೆ ಕೂಡ ಒಂದು ಮಾತನ್ನು ರೇಣುಕಾಚಾರ್ಯ ಹೇಳ್ತಾ ಇದ್ರು, ಒಂದು ಬಿಜೆಪಿಯಿಂದ ಇಲ್ಲ ಕೆಜೆಪಿಯಿಂದ ಇಲ್ಲ ಪಕ್ಷೇತರಾಗಿ ಸ್ಪರ್ಧಿಸ್ತೇನೆ ಅನ್ನುವಂಥ ವಿಷಯ. ಆದ್ರೆ ಈ ಹಿಂದೆ ಕೂಡ ಸದಾನಂದಗೌಡ ಹಾಗೂ ರೇಣುಕಾಚಾರ್ಯ ಅವರಿಗೆ ಮುಸುಕಿನ ಗುದ್ದಾಟಗಳು ನಡೀತಾನೆ ಇತ್ತು. ಈ ಹಿಂದೆ ಕೂಡ ಅವರು ರೇಣುಕಾಚಾರ್ಯ ವಿರುದ್ಧ ಕೆಲವು ಆರೋಪಗಳನ್ನ ಮಾಡಿದ್ರು. ಅವರ ವಿರುದ್ಧ ಅಂದ್ರೆ ಈ ಅಬಕಾರಿ ಇಲಾಖೆಯಲ್ಲಿ ಯಾವೆಲ್ಲ ರೀತಿಯ ವ್ಯವಹಾರಗಳು ನಡೀತಾ ಇದೆ ಅನ್ನುವಂಥದ್ದು, ಕಮಿಷನ್ ರೀತಿಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಅವ್ರ ಅಧಿಕಾರವನ್ನ ದುರುಪಯೋಗ ಮಾಡಲಾಗ್ತಾ ಇದೆ ಅನ್ನುವಂತ ಮಾತುಗಳನ್ನ ಹೇಳಲಾಗ್ತಾ ಇತ್ತು. ಸೊ ಆದ್ರೆ ಇದು ಕೆಲವು ದಿನಗಳ ಮಟ್ಟಿಗೆ ಸ್ಟಾಪ್ ಆಗಿತ್ತು. ಸದಾನಂದ ಗೌಡರು ಮುಖ್ಯಮಂತ್ರಿ ಪಕ್ಷದಿಂದ ಕೆಳಗಿಳಿದ ನಂತರ ಅಂತಹ ಒಂದು ವಾಕ್ಸಮರಗಳು ಇಬ್ಬರ ನಡುವೆ ನಡೀತಾ ಇರಲಿಲ್ಲ. ಆದ್ರೆ ಈಗ ಈ ಸಂದರ್ಭದಲ್ಲಿ ಸದಾನಂದ ಗೌಡ ಅವರ ವಿರುದ್ಧ ಒಂದು ಈ ರೀತಿಯ ಆರೋಪವನ್ನ ಮಾಡಿರುವಂತದ್ದು ಬಹುಶಃ ಒಂದು ರಾಜಕೀಯ ತಂತ್ರಗಾರಿಕೆ ಅಂತಲೇ ಕಂಡು ಬರುತ್ತೆ. ಅದಕ್ಕೆ ಸದಾನಂದ ಗೌಡರು ಕೂಡ ಒಂದು ಎದಿರೇಟನ್ನ ನೀಡಿದ್ದಾರೆ, ಏನೆಲ್ಲ ಆಗಿದೆ, ಯಾವೆಲ್ಲ ರೀತಿಯಲ್ಲಿ ತಾನು ಅಂಕಿತ ಹಾಕಿದ್ದೆ ಅನ್ನುವಂಥದ್ದು. ಜೊತೆಗೆ ಉದಾಸಿ ಅವರ ಬಗ್ಗೆ ಒಂದು ಹೇಳಿಕೆಯನ್ನ ಮೊನ್ನೆ ಅಷ್ಟೇ ಹಾವೇರಿಯಲ್ಲಿ ಸದಾನಂದ ಗೌಡರು ನೀಡಿದ್ರು. ಅದೇನಂತಂದ್ರೆ, ತಮ್ಮ ಮುಖ್ಯಮಂತ್ರಿ ಪಟ್ಟ ಹೋಗೋದಕ್ಕೆ ಉದಾಸಿ ಅವರೇ ಕಾರಣ ಅನ್ನುವಂಥದ್ದು. ಇದು ಒಂದು ರೀತಿಯಲ್ಲಿ ಜಾತಿ ಲೆಕ್ಕಾಚಾರಗಳು ಕೂಡ ಇಲ್ಲಿ ನಡೀತಾ ಇರಬಹುದು. ಯಾಕಂತಂದ್ರೆ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು ಸದಾನಂದ ಗೌಡರು, ಇನ್ನೊಂದು ಕಡೆ ಲಿಂಗಾಯತ್ ಸಮುದಾಯ ಏನಿದೆ ಅದು ಹಾವೇರಿಯಲ್ಲಿ ಸಿಎಂ ಉದಾಸಿ ಅವರ ವಿರುದ್ಧ ಮಾಡಿದಂತ ಆರೋಪ ಇರಬಹುದು. ಈಗ ಈ ಹಿಂದೆ ರೇಣುಕಾಚಾರ್ಯ ಅವರ ವಿರುದ್ಧ ಮಾಡಿದಂತ ಆರೋಪಗಳಿರಬಹುದು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಬಟ್ ಇದರಿಂದ ಯಾವ ರೀತಿಯ ಲಾಭ ರೇಣುಕಾಚಾರ್ಯ ಅವರಿಗೆ ಆಗತ್ತೆ ಅನ್ನೋದು ಇನ್ನು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆದ್ರೆ ಈ ವಾಕ್ಸಮರಗಳು ಮಾತ್ರ ಖಂಡಿತವಾಗ್ಲೂ ಮುಂದುವರಿತೆ. ಆದ್ರೆ ಬಹಳ ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು, ಸದಾನಂದ ಗೌಡ ಅವರಿಗೆ ಒಂದು ರೀತಿಯಲ್ಲಿ ಕ್ಲೀನ್ ಇಮೇಜ್ ಸರ್ಟಿಫಿಕೇಟ್ ಮೊದಲಿನಲ್ಲೂ ಇತ್ತು. ಆದ್ರೆ ತಾನು ದಾಖಲೆ ಬಿಡುಗಡೆ ಮಾಡ್ತೇನೆ ಅನ್ನುವಂತ ವಿಚಾರವನ್ನ ರೇಣುಕಾಚಾರ್ಯ ಅವರು ಹೇಳಿದ್ದಾರೆ. ಬಹುಶಃ ಅವರು ದಾಖಲೆಯನ್ನ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ರಾಜಕೀಯ ವಲಯದಲ್ಲಿ ಒಂದು ಹೊಸ ಟ್ವಿಸ್ಟ್ಗೆ ಕಾರಣವಾಗಲಿದೆ. ಭಾವನಾ. ಓಕೆ ಜಯಪ್ರಕಾಶ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಕರ್ನಾಟಕ ಕುರುಕ್ಷೇತ್ರ, ಸಿಕ್ಕಾಪಟ್ಟೆ ಪಾಲಿಟಿಕ್ಸ್. ಇದು ಇವತ್ತಿನ ಗುಡ್ ಈವ್ನಿಂಗ್ ಕರ್ನಾಟಕ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.